ಓಕೆ. ಶಾರ್ಟ್ ವಿಡಿಯೋ ಇದು. ಇದ್ರೊಳಗಡೆ ಲೈಕ್ ಕೋರ್ಸಸ್ ಏನಾದ್ರು ಪರ್ಚೇಸ್ ಮಾಡಿದ್ರೆ ಅದು ನಿಮ್ಮ ಪರ್ಟಿಕ್ಯುಲರ್ ಕೋರ್ಸ್ ಹೇಗೆ ಕಾಣಿಸುತ್ತೆ ನಿಮಗೆ, ಎಲ್ಲಿ ನೋಡ್ಬೋದು, ಎಲ್ಲಿ ಆಕ್ಸೆಸ್ ತಗೋಬೋದು ಅಂತ ಹೇಳ್ತಿದ್ದೀನಿ. ಪರ್ಟಿಕ್ಯುಲರ್ ಇದು ವೆಬ್ಸೈಟ್, ಓಕೆನಾ. ವೆಬ್ಸೈಟಲ್ಲಿ ಬಂದ್ಬಿಟ್ಟು ನಿಮಗೆ ಪರ್ಟಿಕ್ಯುಲರ್ ಏನಾರು ಮಾತಾಡಬೇಕಿದ್ರೆ, ಓಕೆನಾ, ಏನಾರು ಕಡೆ ಗೈಡೆನ್ಸ್ ಏನಾರು ಬೇಕಿದ್ರೆ ಇಲ್ಲಿ ಬಂದ್ಬಿಟ್ಟು ಪರ್ಟಿಕ್ಯುಲರ್ ಯೂಸ್ ಮಾಡಿಬಿಟ್ಟು ನೀವು ಇದು ಮಾಡ್ಬೋದು, ಓಕೆನಾ. ಇದ್ರದ್ದೊಂದು ಕೂಪನ್ ಇದೆ. ನೀವು ಕೂಪನ್ಸ್ ಇದ್ರೊಳಗೆ ಎಲ್ಲೂ ಅವೈಲೇಬಲ್ ಇಲ್ಲ. ನಿಮಗೆ ಯಾವ್ದಾರು ಕೋರ್ಸ್ ಬೇಕಂದ್ರೆ ಜಸ್ಟ್ ಕಾಂಟ್ಯಾಕ್ಟ್ ಮಾಡಿ. ಕೂಪನ್ಸ್ ಬಂದ್ಬಿಟ್ಟು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ, ಓಕೆನಾ. ಈಗ ಪರ್ಟಿಕ್ಯುಲರ್ ಇದ್ರದ್ದು ಆಫರ್ ನಡೀತಾ ಇದೆ, ಓಕೆನಾ. ನನಗೆ ಇದ್ರ ಕೋರ್ಸ್ ಬೇಕು ಅಂದರೆ ನೀವು ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಅದೆಲ್ಲ ಏನೇನು ಡೀಟೇಲ್ಸ್ ಇದೆ ಅಲ್ಲ ಅದೆಲ್ಲ ಶೋ ಮಾಡುತ್ತೆ. ಎಷ್ಟು ಜನ ತೊಗೊಂಡಿದ್ದಾರೆ ಅಂತ ಶೋ ಮಾಡುತ್ತೆ ನೋಡಿ. 3 ಜನ ತೊಗೊಂಡಿದ್ದಾರೆ, ಓಕೆನಾ. ಆಮೇಲೆ ಎಲ್ಲ ಡೀಟೇಲ್ಸ್ ಏನೇನು ಹೇಳ್ಕೊಡ್ತೀವಿ ಅದರಲ್ಲೆಲ್ಲ ಡೀಟೇಲ್ ಇದೆ. ಆಮೇಲೆ ಕೂಪನ್ ಬಂದಮೇಲೆ ಇಲ್ಲೆಲ್ಲೂ ಕೂಪನ್ ನಾನು ಹಾಕಿಲ್ಲ. ಗ್ರೂಪಲ್ಲಿ ಅಷ್ಟೇ, ಕಮ್ಯುನಿಟಿಯಲ್ಲಿ ಇದ್ದರೆ ನೀವು ಅಷ್ಟೇ ಕೂಪನ್ ಸಿಗುತ್ತೆ. ಕಮ್ಯುನಿಟಿಯಲ್ಲಿ ನೀವು ಇರಲಿಲ್ಲ ಅಂದರೆ ಅಲ್ಲಿ ಕೂಪನ್ ಸಿಗೋದಿಲ್ಲ ನಿಮಗೆ, ಓಕೆನಾ. ಈಗ ಇದು ಬಂದ್ಬಿಟ್ಟು 50% ಆಫರಲ್ಲಿ ಇದೆ. ಈಗ ನಿಮಗೆ ಇದಕ್ಕೆ ಕೂಪನ್ ಬೇಕಂದ್ರೆ ನೀವೇನು ಮಾಡಬೇಕು, ನಮ್ಮ ಜಾಯಿನ್ ಕಮ್ಯುನಿಟಿ ಅಥವಾ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಬೇಕು, ನಾನು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಬೇಕು. ಹಂಗಾದರೆ ನಿಮಗೆ ಕೂಪನ್ ಸಿಗುತ್ತೆ. ಅದಾದಮೇಲೆ ನೀವು ನೆಕ್ಸ್ಟ್ ಹೋಗ್ತೀರಾ, ಓಕೆನಾ. ಇವನ್ EMI ಆಪ್ಷನ್ ಕೂಡ ಇದೆ. ನಿಮಗೆ ಫುಲ್ ಪೇಮೆಂಟ್ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು EMI ಆಪ್ಷನ್ ಇದೆ. ನೀವು ಜಸ್ಟ್ 50% ಕೂಪನ್ ಹಾಕಿದರೆ ಇದಕ್ಕೆ ಎಷ್ಟು ಮೈನಸ್ ಆಗುತ್ತೆ ಅಂತ ನೀವು ನೋಡಿ. ಲೈಕ್ 6000 ಸಮಥಿಂಗ್ ಆಗುತ್ತೆ. ಅದು ನೀವು EMI ಕೂಡ ಬೈ ಮಾಡ್ಬೋದು, ಓಕೆನಾ. ಈಗ ಜಸ್ಟ್ ಏನು ಮಾಡ್ತೀರಾ, ಇಲ್ಲಿ ನೆಕ್ಸ್ಟ್ ಕೊಡ್ತೀರಾ, ಬೈ ನವ್ ಅಂತ ಕೊಡ್ತೀರಾ. ಇಲ್ಲಿ ಬಂದ್ಬಿಟ್ಟು ನೀವು ಡೀಟೇಲ್ಸ್ ಎಲ್ಲ ಫಿಲ್ ಔಟ್ ಮಾಡಬೇಕು, ಓಕೆನಾ. ಕರೆಕ್ಟಾಗಿ ಏನೇನಿದೆ ಅಂತ ನಿಮ್ಗೆ ಆಕ್ಸೆಸ್ ಕೊಡಬೇಕಲ್ಲ. ನಾನು ಈಗ ಟೆಲಿಗ್ರಾಮ್ ಬೋರ್ಡ್ಸ್ ಎಲ್ಲ ಇದ್ದಾವೆ, ಅದಕ್ಕೆ ಯೂಸರ್ ನೇಮ್ ಬೇಕು, ಓಕೆನಾ. ನಿಮ್ದು ಏನೇನಿದೆ ನೀವೆಲ್ಲ ಇಲ್ಲಿ ಟೈಪ್ ಮಾಡ್ಕೊತ ಹೋಗಿ, ಓಕೆನಾ. ನಾನು ಜಸ್ಟ್ ಇಲ್ಲಿ ನಾರ್ಮಲ್ ಟೈಪ್ ಮಾಡ್ತಾ ಇದ್ದೀನಿ, ನೀವು ಬಂದ್ಬಿಟ್ಟು ಕರೆಕ್ಟಾಗಿ ಟೈಪ್ ಮಾಡಬೇಕು. ಇವೆರಡು ನೆಸೆಸಿಟಿ ಅನ್ನೋದು ಆಪ್ಷನಲ್ ಅಲ್ಲಿದೆ, ಓಕೆನಾ. ಇಲ್ಲೇನಾರು ಇದ್ದರೆ ನೀವು ಜಸ್ಟ್ ಇಲ್ಲಿಂದ ನೀವು ಹಾಕೋಬೋದು. ಅದು ಬಿಟ್ಟರೆ ಅವರ್ ಕರೆಂಟ್ ಎಕ್ಸ್ಪೀರಿಯನ್ಸ್ ಲೆವೆಲ್, ಓಕೆ. ಇದು ನಿಮ್ಮದು ಪರ್ಟಿಕ್ಯುಲರ್ ಏನಾರ ಎಕ್ಸ್ಪೀರಿಯನ್ಸ್ ಲೆವೆಲಲ್ಲಿದ್ದರೆ ಅದನ್ನು ನೀವೆಲ್ಲ ಇಲ್ಲಿ ಏನು ಮಾಡ್ಬೋದು, ಜಸ್ಟ್ ನೀವು ಬಿಗಿನರು ಅದೇನೇನಿದೆಲ್ಲ ನೀವು ಜಸ್ಟ್ ಎಂಟರ್ ಮಾಡ್ಬೋದು, ಓಕೆನಾ. ಆಮೇಲೆ ಫೋನ್ ನಂಬರ್ ಬಂದ್ಬಿಟ್ಟು ನೀವು ಇಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಬೇಕು, ಓಕೆನಾ. ನಿಮ್ಮ ಫೋನ್ ನಂಬರ್ ಹಾಕಬೇಕು. ನೀವು ಫೋನ್ ನಂಬರ್ ಮೇಲೆ ಇಲ್ಲಿ ರಿಸೀವ್ ಬುಕ್ಕಿಂಗ್ ಡೀಟೇಲ್ಸ್ ಆನ್ ಫೋನ್ ಅಂತ ಇದೆ. ಇದು ಯಾವಾಗಲೂ ಟಿಕ್ ಮಾರ್ಕಲ್ಲೇ ಇರಲಿ, ಯಾಕಂದರೆ ನೀವು ಇದೇನಾರ ಬುಕ್ ಮಾಡಿದ ತಕ್ಷಣ ಇದ್ರದ್ದು ಏನೇನು ಡೀಟೇಲ್ ಇದೆಯಲ್ಲ ನಿಮ್ಮ ಫೋನಿಗೆ ಮೆಸೇಜಲ್ಲಿ ಬರುತ್ತೆ. ನಿಮಗೆ ಎಲ್ಲೂ ಕಳ್ಕೊಳ್ಳಲ್ಲ. ಮತ್ತು ನೀವು ಇನ್ ಕೇಸ್ ಏನಾರ ಮಾಡ್ತಾರೆ ಅದೇನು ಮಾಡ್ತಾರೆ, ನಿಮಗೆ ಮೆಸೇಜಲ್ಲಿ ಕಳಿಸ್ತಾರೆ. ನಿಮ್ಮದು ಬುಕ್ ಮಾಡಿದ್ದೀರಾ ನೋಡಿ, ಇದನ್ನು ಆಕ್ಸೆಸ್ ತೊಗೊಳಕ್ಕೆ ಏನೇನು ಡೀಟೇಲ್ಸ್ ಇದೆಯಲ್ಲ ಅದೆಲ್ಲ ಇಲ್ಲಿ ಶೋ ಮಾಡುತ್ತೆ. ಇವಾಗ ಬಂದ್ಬಿಟ್ಟು ಕೂಪನ್ ಕೋಡ್ ಹಾಕೋದು ಪ್ರೊಸೆಸ್. ಇಲ್ಲಿ ಬಂದ್ಬಿಟ್ಟು OSINT03 ಅಂತ ಇದೆ, ಓಕೆನಾ. ಕೂಪನ್ ಕೋಡ್ ಹಾಕಿದ್ದೀರಾ, ಎಷ್ಟು ಕಮ್ಮಿ ಆಯ್ತು ನೋಡಿ, 6249 ರೂಪಾಯಿ ಕಮ್ಮಿ ಆಯಿತು. ಈಗ ಇಲ್ಲಿ ಫೈನಲ್ ನೋಡಿದರೆ ನಿಮ್ಗೆ ಕಟ್ಟಬೇಕಾಗಿರೋದು 6250 ಕಟ್ಟಬೇಕು, ಓಕೆನಾ. ಇಲ್ಲಿ 2000 ಇತ್ತಲ್ಲ EMI, ಅದು ಬಂದ್ಬಿಟ್ಟು 1000 ಆಗಿದೆ ಪರ್ ಮಂತ್, ಓಕೆನಾ. ನೀವು ಇಲ್ದ್ರ ಮೇಲೆ ಕ್ಲಿಕ್ ಮಾಡಿದರೆ, ಪೇ ವಿತ್ EMI ಮೇಲೆ ಕ್ಲಿಕ್ ಮಾಡಿದರೆ ಶೋ ಮಾಡ್ತೀನಿ ನಿಮಗೆ ಈಗ ಕಾಣುತ್ತೆ ಅಂತ. ಈ ಥರ ಬರುತ್ತೆ, ಓಕೆನಾ. ನೀವು ಯಾವ ಬ್ಯಾಂಕ್ ಇದೆಯಲ್ಲ ಆ ಬ್ಯಾಂಕಿನ ಸೆಲೆಕ್ಟ್ ಮಾಡಿಬಿಟ್ಟು, ನೀವು ICICI ಇದ್ದರೆ ICICI ಸೆಲೆಕ್ಟ್ ಮಾಡಿ ಹಂಗೆ ಪೇ ಮಾಡ್ತೀರಾ. 3 ಮಂತ್ಸ್ ಮಾಡ್ತೀರಾ, 6 ಮಂತ್ಸ್ ಮಾಡ್ತೀರಾ, 9 ಮಂತ್ ಮಾಡ್ತೀರಾ, 12 ಮಂತ್ ಮಾಡ್ತೀರಾ, 24 ಮಂತ್ಸ್ ಮಾಡ್ತೀರಾ, ಎಲ್ಲ ಡೀಟೇಲ್ ಇಲ್ಲಿದೆ. ನಿಮಗೆ ಹೇಗೆ ಪೇಮೆಂಟ್ ಮಾಡೋಕ್ಕೆ ಇಷ್ಟ ನೀವು ಆ ರೀತಿಯಾಗಿ ಮಾಡ್ಬೋದು. ಇಲ್ಲಿ ಈಗ ಡೈರೆಕ್ಟಾಗಿ ಪೇ ಮಾಡ್ತೀರಾ ನೀವು, ನನಗೆ EMI ಬೇಡ, ನನಗೆ ಫುಲ್ ಪೇಮೆಂಟ್ ಮಾಡಬೇಕು ಅಂತ ಅಂದರೆ ನಾನು ಅದಕ್ಕೆ ಆಪ್ಷನ್ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಬ್ಯಾಕ್ ಬರೋಣ. ಓಕೆ, ಇದು ಮತ್ತೊಂದು ಸಲ ಫಿಲ್ ಮಾಡಬೇಕಾಗುತ್ತೆ. ಮಾಡುವ ಬೇಗ ಏನಾದರೂ ಲೆಸ್ ಅಂತಾನೆ ಹಾಕ್ಬೇಕು ನೀವು, ಓಕೆನಾ. ಇದು ಹಾಕ್ಬಿಟ್ಟು ಓಕೆ, ಕೂಪನ್ ಕೋಡ್ ಇದೆಲ್ಲ, ಕೂಪನ್ ಕೋಡ್ ಬಂದ್ಬಿಟ್ಟು ಫಸ್ಟ್ 10 ಮೆಂಬರ್ಸ್ಗೆ ಅಷ್ಟೇ ಇದೆ, ಓಕೆನಾ. ಫಸ್ಟ್ ಈಗಲೇ 3 ಜನ ತೊಗೊಂಡಿದ್ದಾರೆ ಅಂದರೆ ಇನ್ನು 7 ಕಾರ್ಡು ಉಳಿದಿದೆ, 7 ಕೂಪನ್ ಅಷ್ಟೇ ಆಕ್ಸೆಸ್. ಅದಾದ್ಮೇಲೆ ಕೂಪನ್ ಏನಾಗುತ್ತೆ, ಸ್ಟಾಪ್ ಆಗ್ಬಿಡುತ್ತೆ, ಓಕೆನಾ. ಈ ಬಂದ್ಬಿಟ್ಟು ಇಲ್ಲಿ ಕನ್ಫರ್ಮ್ ಆ್ಯಂಡ್ ಪೇ ಅಂತ ಇದೆ. ಇದನ್ನ ಓಪನ್ ಮಾಡಿದರೆ ನೀವು ಫೋನಲ್ಲಿ ಮಾಡ್ತಾ ಇದ್ದೀರಾ, ಜಸ್ಟ್ ಕನ್ಫರ್ಮ್ ಆ್ಯಂಡ್ ಪೇ ಅಂತ ಮಾಡಿದರೆ ನಿಮ್ಮದು UPI ಡೀಟೇಲ್ಸ್ ಎಲ್ಲ ಹಿಂಗೆ ಶೋ ಮಾಡುತ್ತೆ. ನೀವು ಯಾವ ಆ್ಯಪ್ ಒತ್ತುತ್ತೀರಾ ಆ್ಯಪ್ ಓಪನ್ ಆಗುತ್ತೆ, ನೀವು ಅಲ್ಲಿ ಪೇ ಮಾಡ್ಬೋದು. ಸಿಸ್ಟಮಿಂದ ಮಾಡ್ತಾ ಇದ್ರೆ ಜನರೇಟ್ QR ಕೋಡ್ ಅಂತ ಇದೆ, ಇಲ್ಲಿ QR ಕೋಡ್ ಬರುತ್ತೆ, ಇಲ್ಲಿ ಸ್ಕ್ಯಾನ್ ಮಾಡಿ 6 to 50, ಓಕೆನಾ. 60 to 50 ಇದೈತಲ್ಲ, ಕರೆಕ್ಟ್ ಅದು QR ಕೋಡ್ ಅಲ್ಲಿ ಸೆಟ್ ಇರುತ್ತೆ, ಅದೇ ಬರುತ್ತೆ. ಜಸ್ಟ್ ನೀವು ಪೇ ಮಾಡಿದರೆ ಪೇಮೆಂಟ್ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದ ತಕ್ಷಣ ಏನು ನಿಮಗೊಂದು ಪೇಜ್ ಬರುತ್ತೆ, ಓಕೆನಾ. ನಿಮಗೊಂದು ಪೇಜ್ ಬರುತ್ತೆ. ಆ ಪೇಜ್ ಆದಮೇಲೆ ನೀವೇನು ಮಾಡ್ತೀರಾ, ಈ ಥರ ಲಾಗಿನ್ ಮಾಡೋದಕ್ಕೆ ಒಂದು ಇದು ಬರುತ್ತೆ, ಓಕೆನಾ. ನಾನು ಇಲ್ಲಿ ಲಾಗೌಟ್ ಆಗ್ತೀನಿ. ಈ ಥರ ಬರುತ್ತೆ, ಓಕೆನಾ. ಕಂಟಿನ್ಯೂ ಮಾಡೋದಕ್ಕೆ ಒಂದು ಬಟನ್ ಸಿಗುತ್ತೆ, ಆ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕಂಟಿನ್ಯೂ ಆಗ್ಬೇಕು. ಕಂಟಿನ್ಯೂ ಏನಾಗಬೇಕು, ಅಲ್ಲಿ ಇಮೇಲ್ ಕೊಟ್ಟಿದ್ರಲ್ಲ
ಫಾಸ್ಟ್ ಒಳಗಡೆ, ಓಕೆನಾ, ಅದೇ ಇಮೇಲ್ ಇಂದಾನೆ ನೀವು ಲಾಗಿನ್ ಆಗಬೇಕು. ಓಕೆನಾ, ಅಲ್ಲಿ ಯಾವ ಇಮೇಲ್ ಕೊಟ್ಟಿದ್ದೀರಾ ಅದೇ ಇಮೇಲ್ ಇಂದ ನೀವು ಇಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಆದ್ಮೇಲೆ ಇಲ್ಲಿ ಬುಕ್ಕಿಂಗ್ ಸೆಕ್ಷನ್ ಅಂತ ಇದೆ. ಬುಕ್ಕಿಂಗ್ಸ್ ಅಲ್ಲಿ ಹೋಗಿ ಇಲ್ಲಿ ಪ್ರಾಡಕ್ಟ್ ಅಂಡ್ ಕೋರ್ಸಸ್ ಅಂತ ಇದೆ, ನಿಮಗೆ ಸಿಗುತ್ತೆ. ಪ್ರಾಡಕ್ಟ್ ಅಂಡ್ ಕೋರ್ಸಸ್ ಅಲ್ಲಿ ಹೋದ್ರೆ ಓಕೆ, ಒಂದು ನಿಮಿಷ ತಾಳಿ. ಪ್ಯಾಕೇಜ್ ಲೈವ್ ಕಂಪ್ಲೀಟೆಡ್, ಇದು ಕಂಪ್ಲೀಟೆಡ್ ಪ್ರಾಡಕ್ಟ್ ಆಂಡ್ರಾಯ್ಡ್. ಓಕೆ, ಒಂದು ನಿಮಿಷ ತಾಳಿ. ಸೀಕರ್ಸ್, ಓಕೆ, ಸೀಕರ್ ಡ್ಯಾಶ್ಬೋರ್ಡ್ ಅಂದ್ರೆ ಕ್ರಿಯೇಟರ್ ಅಲ್ಲಿ ಇದೆ. ನಿಮಗೆ ಈ ತರ ಬುಕ್ಕಿಂಗ್ಸ್ ಅಂತ ಬರುತ್ತೆ. ಓಕೆನಾ, ಇಲ್ಲಿ ಬುಕ್ಕಿಂಗ್ಸ್ ಅಲ್ಲಿ ಹೋದ್ರೆ ನಿಮಗೆ ಇಲ್ಲಿ ಪ್ರಾಡಕ್ಟ್ ಅಂಡ್ ಕೋರ್ಸಸ್ ಅಂತ ಬರುತ್ತೆ. ಓಕೆನಾ, ಇಲ್ಲಿ ಹೋದ್ರೆ ನಿಮಗೆ ಏನ್ ಬರುತ್ತೆ, ಇಲ್ಲಿ ಡೀಟೇಲ್ಸ್ ಬರುತ್ತೆ ನೋಡಿ, ಆಕ್ಸೆಸ್ ಅಂತ ಇದೆ. ಜಸ್ಟ್ ನೀವು ಆಕ್ಸೆಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತಿರ್ತಾನೆ ನಿಮ್ಗೆ ಏನೇನು ಕ್ಲಾಸಸ್ ಇದೆಯಲ್ಲ ಅದೆಲ್ಲ ಇಲ್ಲಿ ಶೋ ಆಗುತ್ತೆ. ಓಕೆನಾ, ಎಲ್ಲ ಕ್ಲಾಸಸ್ ಇಲ್ಲಿ ಶೋ ಆಗುತ್ತೆ ಫಸ್ಟ್ ಇಂದ ಹಿಡಿದು. ಆಮೇಲೆ ಇನ್ ಕೇಸಸ್ ಈಗ ನೋಡಿ ಮಾಡ್ಯೂಲ್ 1, ಓಕೆನಾ, ಇದನ್ನು ನಾವು ಸಪ್ರೇಟ್ ಮಾಡಿಲ್ಲ, ಇದು ಸಪ್ರೇಟ್ ಮಾಡಬೇಕು. ಇದು ಏನೇನು ಅಪ್ಡೇಟ್ ಇರುತ್ತಲ್ಲ ನಾನು ಈ ಕಡೆಯಿಂದ ಅಪ್ಡೇಟ್ ಮಾಡ್ತಾ ಹೋದ್ರೆ ಇಲ್ಲಿ ನಿಮಗೆ ಇದ್ರೊಳಗಡೆ ಇಲ್ಲಿ ತನಕ ಕ್ಲಾಸ್ ನೋಡಿದ್ರಾ, ಇದು ಹೊಸ ಕ್ಲಾಸ್ ಬಂತು. ಓಕೆನಾ, ಮತ್ತೆ ಈ ಕ್ಲಾಸ್ ನೋಡಿದ್ರೆ ಮತ್ತೊಂದು ಹೊಸ ಕ್ಲಾಸ್ ಕೆಳಗಡೆ ಆ್ಯಡ್ ಆಗ್ತಾ ಹೋಗುತ್ತೆ ಅದೇ ರೀತಿಯಾಗಿ. ಓಕೆನಾ, ಇಷ್ಟು ಬಂದ್ಬಿಟ್ಟು ಹೇಗೆ ನಾವು ಕೋರ್ಸ್ನ ಆಕ್ಸೆಸ್ ಮಾಡೋದಾಗಿರ್ಬೋದು, ಏನಾರ ಕೋರ್ಸಸ್ ನೀವು ಬೈ ಮಾಡಿದ್ರೆ ಅದೆಲ್ಲ ಆಕ್ಸೆಸ್ ಇಲ್ಲಿ ನೋಡ್ಕೋಬೋದು. ನೀವು ಅರ್ಧಂಬರ್ಧ ಬೈ ಮಾಡಕ್ ಹೋಗಿ ವಾಪಸ್ ಬಂದಿದ್ದೀರಾ ಅಂತ ಅಂದ್ರೆ ಈ ತರ ಬರುತ್ತೆ, ಫುಲ್ ಕಂಪ್ಲೀಟ್ ಮಾಡಿಲ್ಲ ಪೇಮೆಂಟ್ ಅಂದ್ರೆ ಇಲ್ಲಿ ಶೋ ಆಗುತ್ತೆ ಐತೆ ಅಂತ. ಆದ್ರೆ ನೀವು ಓಪನ್ ಮಾಡಿದ್ರೆ ಏನಾಗುತ್ತೆ, ಬುಕ್ಕಿಂಗ್ ಫೇಲ್ಡ್ ಅಂತ ಬರುತ್ತೆ. ಯಾಕಂದ್ರೆ ನೀವು ಪೇಮೆಂಟ್ ಮಾಡಿಲ್ಲ, ಏನು ಪೇ ಮಾಡಿಲ್ಲ, ಹಾಗೆ ಬ್ಯಾಕ್ ಬಂದಿದ್ದೀರಾ ಅಂತ ಅರ್ಥ. ಪೇ ಮಾಡಿದ್ರೆ ಏನಾಗುತ್ತೆ, ಶೋ ಮಾಡುತ್ತೆ. ಪೇಮೆಂಟ್ ಮಾಡಿಲ್ಲ ಅಂದ್ರೆ ಈ ತರ ಶೋ ಆಕ್ಸೆಸ್ ಫೇಲ್ಡ್ ಅಂತ ಬರುತ್ತೆ. ಓಕೆನಾ, ಇಷ್ಟೇ. ಆಮೇಲೆ ಕಾಲ್ಸ್ ಏನಾರ ಬುಕ್ ಮಾಡಿದ್ರೆ ಕಾಲ್ಸ್ ಇಂದೆಲ್ಲ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ ನಿಮಗೆ. ಓಕೆನಾ, ಬುಕ್ಕಿಂಗ್ ಡೀಟೇಲ್ ಎಲ್ಲ ಸಿಗುತ್ತೆ. ಆಮೇಲೆ ನೀವು ಕಾಲ್ಸ್ ಇಂದ ಬುಕ್ ಮಾಡಿರ್ತೀರಲ್ಲ ಅದೆಲ್ಲ ಈ ತರ ಬರುತ್ತೆ. ಇಲ್ಲಿ ಜಿಮೇಲ್ ಕೂಡ ಬರುತ್ತೆ. ಈ ಬುಕ್ ಕನ್ಫರ್ಮ್ ಆದ್ರೆ ಕಾಲಿಂದ ಈ ತರ ಬರುತ್ತೆ. ಗೂಗಲ್ ಮೀಟ್ ಒಳಗಡೆ ಬಂದ್ಬಿಟ್ಟು ನಾವು ನೀಟಾಗಿ ಕಾಲಲ್ಲಿ ಡಿಸ್ಕಷನ್ ಮಾಡ್ಬೋದು. ಓಕೆ.